ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟ್ ಇನ್ ಜಂಕ್ಷನ್. ನಮ್ಮ ಚಾನೆಲ್‌ಗೆ ಹೊಸಬ್ರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಲಯಾಳಂ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಬಗ್ಗೆ ಮಾತಾಡ್ತೀನಿ. ತ್ರಿದಮ್. ಇದೊಂದು 2026ರಲ್ಲಿ ಬಂದಿರುವಂತ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇದನ್ನ ಮಾರ್ಟಿನ್ ಜೋಸೆಫ್ ಅವರು ನಿರ್ದೇಶಿಸಿದ್ದಾರೆ. ಶೇನ್ ನಿಗಮ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದು ಸಿನಿಮಾದ ಕೊನೆಯಲ್ಲಿ ತಲೆ ಕೆಡಿಸೋದಂತೂ ಖಂಡಿತ. ಊಹೆ ಕೂಡ ಮಾಡೋಕ್ಕಾಗಲ್ಲ. ವಿಜಯ್ ಒಂದು ಅಪರಾಧವೇ ನಡೆಯದಿರುವಂತಹ ಇಡುಕಿ ಪೊಲೀಸ್ ಸ್ಟೇಷನ್‌ಗೆ ಮೊದಲ ಪೋಸ್ಟಿಂಗ್ ಆಗಿ ಬರ್ತಾನೆ. ಅದ್ರಲ್ಲಿ ಆಗೋದೇ ಬೇರೆ. ಅವನೊಂದು ಪಜಲ್ ಅಲ್ಲಿ ಸಿಕ್ಕಾಕೋತಾನೆ. ಒಂದಿನ ಕಾಡಲ್ಲಿ ಕಟ್ಟಾಗಿರೋ ಕೈ ಸಿಕ್ಕಿದೆ ಅಂತ ಅವನು ಕಾಲ್ ಬರುತ್ತೆ. ವಿಜಯ್ ಅಲ್ಲಿ ಹೋಗಿ ನೋಡ್ತಾನೆ. ಹಾಗೆ ಅಲ್ಲೇ ಪಕ್ಕದಲ್ಲಿ ಅದ್ರ ಬಾಡಿ ಕೂಡ ಸಿಗುತ್ತೆ. ಬಟ್ ಯಾವ ಕ್ಲೂನೂ ಸಿಗಲ್ಲ. ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಒಂದು ಚಿಕ್ಕ ಕ್ಲೂ ಕೂಡ ಸಿಗಲ್ಲ. ಇದರ ಮಧ್ಯೆ ಆ ಊರಿನ ಅನಮಲಾ ಫೈನಾನ್ಸ್ ಅನ್ನೋ ಬ್ಯಾಂಕಲ್ಲಿ ದರೋಡೆ ನಡೆಯುತ್ತೆ. ವಿಜಯ್ ಮೇಲೆ ಜನ ಇನ್ನೂ ಕೋಪಗೊಳ್ತಾರೆ. ಮತ್ತೆ ಹೈಯರ್ ಆಫೀಸರ್ ಇಂದ ಒತ್ತಡ ಜಾಸ್ತಿ ಆಗತ್ತಾ ಹೋಗುತ್ತೆ. ಇದೆಲ್ಲ ಸಮಸ್ಯೆನ ಸಾಲ್ವ್ ಮಾಡೋಕೆ ಅವನಿಗೆ 1 ವೀಕ್ ಟೈಮ್ ಕೊಡ್ತಾರೆ. ವಿಜಯ್ ಹಗಲು ರಾತ್ರಿ ಎನ್ನದೆ ಕೇಸ್ ಹಿಂದೆ ಬೀಳ್ತಾನೆ. ಕರ್ತವ್ಯದಲ್ಲಿ ಶ್ರದ್ಧೆ ಇರೋ ವಿಜಯ್ ತುಂಬಾನೇ ಕೂಗ್ ಹೋಗ್ತಾನೆ. ಆದ್ರೆ ಛಲ ಬಿಡದೆ ಕೇಸ್ನ ಸಾಲ್ವ್ ಮಾಡ್ತಾನೆ. ಹೇಗ್ ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಸ್ವಲ್ಪ ಮಿಸ್ ಮಾಡಿದ್ರು ಸ್ಟೋರಿನ ಮಿಸ್ ಮಾಡ್ಕೊಳ್ಳೋದಂತೂ ಖಂಡಿತ. ಕೊನೆಯಲ್ಲಿ ಮಾತ್ರ ಅದ್ಭುತವಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮಲಯಾಳಂ ಇಂಡಸ್ಟ್ರಿಯವರು ಸಿಂಪಲ್ ಆಗಿಂತ ಮೂವಿ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಮೂವಿ ಬಗ್ಗೆ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ಬೇಕಂದ್ರೆ ಅಮೇಸಿಂಗ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್, ಸಾಲಿಡ್ ಪರ್ಫಾರ್ಮೆನ್ಸ್. ಇದಷ್ಟು ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ಸಿನಿಮಾ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.